ಈಗ ಫಸ್ಟ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋನ ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಅದು ತಗೊಳ್ತಾ ಇಲ್ಲ, ಸೆಂಡ್ ಮಾಡಿದ್ರೆ ನಿಮಗೆ ಬರ್ತಾ ಇಲ್ಲ. ಆಲ್ರೆಡಿ ನಾನು ನಿಮಗೆ 2 ಸತಿ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳ್ಕೊಡೋಕ್ಕೆ ಅಂತ ಮಾಡಿದ್ದೆ. ಸೆಕೆಂಡ್ ವೀಡಿಯೋ ಇದು ಫುಲ್ ಒಂದೇ ಸತಿಗೆ ಮಾಡಿದೆ, ಫಸ್ಟು ಸೆಕೆಂಡ್ ಥರ್ಡು. ಬಟ್ ಅದು ಅಪ್ಲೋಡ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಬಿಡಿಸಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂತ ಮಾಡ್ತೀನಿ. ಈಗ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡು 2 ಸತಿ ಲಾಕ್ ಅಲ್ಲೇ ಮಾಡಿದ್ದೀನಿ. ಈಗ 5 ಚೈನ್ ತೊಗೊಳ್ತೀನಿ. 1 2 3 4 5 ಚೈನ್ ತಗೊಂಡು ಈ 5 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಲಾಕ್ ಮಾಡಬೇಕು. ನಂತರ ಇಲ್ಲಿ ಈ 5 ಚೈನ್ಗೆ 2 ಚೈನ್ ಮಾತ್ರ ತಗೊಂಡು ಲಾಕ್ ಮಾಡಬೇಕು. 1 2 ಚೈನ್ ತಗೊಂಡು ಈ 5 ಚೈನ್ ಇದೆಯಲ್ಲ ಇಲ್ಲಿ, ಇದಕ್ಕೆ ಲಾಕ್ ಮಾಡ್ಕೊಳ್ಬೇಕು. ಈಗ ಲಾಕ್ ಮಾಡಾಯಿತು. ಈಗ ನಾವು ಟ್ರಿಪಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟು ಸೂಜಿ ಮೇಲೆ ಟ್ರಿಪಲ್ ಕ್ರೋಶೆ ಅಂದರೆ ಕನ್ಫ್ಯೂಷನ್ ಆಗಬೇಡಿ. ಟ್ರಿಪಲ್ ಅಂದ ತಕ್ಷಣ 3 ಟೈಮ್ಸ್ ಅಂತ ನಿಮ್ಮ ಮೈಂಡಿಗೆ ಬರ್ಬೋದು. ಅದೇ ಟ್ರಿಪಲ್ ಅಂದರೆ ನೀವಿಲ್ಲಿ ಮಾಡಬೇಕಾಗಿರೋದು 2 ಸತಿ ದಾರನ ಸೂಜಿ ಮೇಲೆ ದಾರನ 2 ಸತಿ ಮಾತ್ರ ಸುತ್ತಕೊಳ್ಬೇಕು. ನಂತರ ಇಲ್ಲಿ ನಿಮಗೆ ಬೀಡ್ ಕಾಣಿಸ್ತಿದೆಯಲ್ಲ, ಬೀಡ್ನ ಹಿಂದೆಗಡೆ ನಿಮಗೆ ಒಂದು ದಾರ ಕಾಣುತ್ತೆ. ಆ ದಾರದ ಒಳಗಡೆ ಹೋಗಿ ನಾವು ಟ್ರಿಪಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅಷ್ಟೂ ದಾರನ ತೆಗೆದುಕೊಂಡು ನಾವು ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶೆ ದಾರನ ತೆಕ್ಕೋಬೇಕು. ಅದರಿಂದ ತೆಕ್ಕೊಂಡ್ರೆ ನಮಗೆ ಕ್ರೋಶ ಮೇಲೆ 1 2 3 4 ಲೂಪ್ಗಳು ಕಾಣಿಸುತ್ತೆ. ಈ 4 ಲೂಪಲ್ಲಿ 2 ಲೂಪಿಗೆ ಮಾತ್ರ ಫಸ್ಟ್ ಹಾಕಬೇಕು, ಮತ್ತು ಇನ್ನು 2 ಲೂಪಿಗೆ ಹಾಕಬೇಕು. 2 ಲೂಪಿಗೆ ಮಾತ್ರ ಹಾಕ್ಕೊಂಡು ಮತ್ತೆ 2 ಲೂಪಿಗೆ ಮಾಡಬೇಕು. ಈಗ ನೋಡಿ, ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ದಾರಕ್ಕೆ ಹೋಗಿ ದಾರನ ತೆಗೆದ್ರೆ ನಿಮಗೆ 4 ಲೂಪ್ ಬರುತ್ತೆ. 1 2 3 4. ಆ 4 ಲೂಪಲ್ಲಿ ಫಸ್ಟ್ 2ಕ್ಕೆ ಒಂದು ಸತಿ ಮಾಡಬೇಕು, ಮತ್ತು 2ಕ್ಕೆ ಒಂದು ಸತಿ, ಮತ್ತು 2ಕ್ಕೆ ಒಂದು ಸತಿ, ಒಟ್ಟು 3 ಸತಿ. 2ಕ್ಕೆ 1 2ಕ್ಕೆ 1 2ಕ್ಕೆ 1. ಈ ರೀತಿ ಮಾಡೋದನ್ನು ನಾವು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ದಾರಕ್ಕೆ ಹೋಗಿ ದಾರನ ತೆಗೆದ್ರೆ ನಿಮಗೆ 4 ಲೂಪ್ ಬರುತ್ತೆ. 1 2 3 4. 4ರಲ್ಲಿ ನೀವೇನು ಮಾಡಬೇಕು, 2ಕ್ಕೆ 1 2ಕ್ಕೆ 1 2ಕ್ಕೆ 1 ಹಾಗೆ 3 ಟೈಮ್ ಮಾಡಬೇಕು. ಈ ರೀತಿ ಮಾಡೋದನ್ನು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ದಾರಕ್ಕೆ ಹೋಗಿ ದಾರನ ತೆಗೆದು ನಾವು ಮತ್ತೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ನಾನು ಆಲ್ರೆಡಿ ಈಗ 1 2 3 4 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಇನ್ನು ಮಿಕ್ಕಿದ ಟ್ರಿಪಲ್ ಕ್ರೋಶೆ ನಾನು ಮಾಡ್ತೀನಿ. ಈಗ ಆಲ್ರೆಡಿ ನಾನು 12 ಡಬಲ್ ಕ್ರೋಶೆ ಮಾಡ್ಕೊಂಡು ಇನ್ನೊಂದು ಲಾಸ್ಟ್ 13ನೇ ಕ್ರೋಶೆ ಡಬಲ್ ಕ್ರೋಶೆ ಅಲ್ಲ. ಈಗ ಆಲ್ರೆಡಿ ನಾನು 12 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು 13ನೇ ಟ್ರಿಪಲ್ ಕ್ರೋಶೆ ಮಾಡೋದು ತೋರಿಸ್ತಿದ್ದೀನಿ. ನಾನು ವೀಡಿಯೋ ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ವೀಡಿಯೋ ಫುಲ್ ತುಂಬ ಲಾಂಗ್ ಇದ್ದರೆ ಅದು ಅಪ್ಲೋಡ್ ಆಗ್ತಾ ಇಲ್ಲ. ಹಾಗಾಗಿ ನಾನು ವೀಡಿಯೋನ ಶಾರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ಈಗ 13 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ನಾವು ಈ 5 ಚೈನ್ ಗ್ಯಾಪಲ್ಲಿ ನಾವು ಅದನ್ನು ಲಾಕ್ ಮಾಡಬೇಕು. ಮತ್ತು ಇಲ್ಲಿ ಗ್ಯಾಪ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇನ್ನು 2 ಚೈನ್ ತೊಗೊಂಡು ಲಾಕ್ ಮಾಡ್ತೀವಿ. 2 ಅಥವಾ 3 ಇಡಿಸಿದ್ರೆ 3, 2 ಇಡಿಸಿದ್ರೆ 2. ನಮಗಿಲ್ಲಿ 2 ಸಾಕಾಯಿತು. ಈ 5 ಚೈನ್ಗೆ ಹೋಗಿ ನಾವು ಮತ್ತೆ ಲಾಕ್ ಮಾಡಬೇಕು. ಈಗ ಮತ್ತೆ 1 2 3 4 5 5 ಚೈನ ತಗೊಂಡು ಈ 5 ಚೈನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡಿ ದಾರನ ಕಟ್ ಮಾಡಿ ತೆಗಿಬೇಕು.
ಲಾಕ್ ಮಾಡಿ 1 2 ಚೈನ್ ಹಾಕಿ ಕಟ್ ಮಾಡಿ ದಾರನ ಆಚೆ ತೆಗೀರಿ. ಈಗ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಆಗಿದೆ. ಈಗ ಥರ್ಡ್ ಸ್ಟೆಪ್ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ.